ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡಲ್ಲಿ ರವೆ ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ. ಇದು ರವೆ ಮಸಾಲೆ ದೋಸೆ ತುಂಬಾ ಸಖತ್ತಾಗಿರುತ್ತೆ. ಈ ಥರ ಒಂದ್ಸರಿ ನೀವು ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಬಂದು ಇಲ್ಲಿ ಟೇಸ್ಟ್ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ರವೆ ದೋಸೆ ಮಾಡ್ತಾ ಇದ್ದಾರೆ. ರವೆ ದೋಸೆ ಮಾಡೋದಕ್ಕೆ ಈಗ ಮಿಕ್ಸಿಂಗ್ ನಡೀತಾ ಇದೆ. ಈಗ ಸ್ವಲ್ಪ ಅಕ್ಕಿ ಹಿಟ್ಟು, ನೋಡಿ 1 ಗ್ಲಾಸು ಅಕ್ಕಿ ಹಿಟ್ಟು, 1.5 ಗ್ಲಾಸು ಅಕ್ಕಿ ಹಿಟ್ಟು ಹಾಕೊತಾ ಇದ್ದಾರೆ. कितना डोसे आएगा उसमें? इसमें एक बार मिक्सिंग किया तो 10 15 ನೋಡಿ 15 ದೋಸೆಗೆ ಹಾಕೊಂತಾರೆ ರವೆ. ನೋಡಿ ಈಗ ಕೌನ್ ಸಾ ರವೆ? ಕಾರಾಬಾತ್. ನೋಡಿ, ಇದರಲ್ಲಿ ಬಾಂಬೆ ರವೆ ಹಾಕ್ಕೊತಾ ಇದ್ದಾರೆ. ಇದು 1.5 ಗ್ಲಾಸ್ ಬಾಂಬೆ ರವೆ ಹಾಕ್ಕೊತಾ ಇದ್ದಾರೆ. ಇದು ಉಪ್ಮಾ ಮಾಡ್ತಾರಲ್ಲ, ಉಪ್ಪಿಟ್ಟು ರವೆ, ಆ ಉಪ್ಪಿಟ್ಟು ರವೆ 1.5 ಗ್ಲಾಸ್ ಹಾಕ್ಕೊತಾ ಇದ್ದಾರೆ. ನೋಡಿ, ಇದರಲ್ಲಿ 3 ಗ್ಲಾಸ್ ಹಾಕ್ಕೊಂಡಿದ್ದಾರೆ. ಟೋಟಲ್ಲು 1.5 ಗ್ಲಾಸು ಅಕ್ಕಿ ಹಸಿಟ್ಟು ಮತ್ತು 1.5 ಗ್ಲಾಸು ಉಪ್ಮಾ ರವೆ, ಉಪ್ಪಿಟ್ಟು ರವೆ. ಇದು ಬಾಂಬೆ ರವೆ ಬರುತ್ತಲ್ಲ, ಅದು ಬಾಂಬೆ ರವೆ. ಟೋಟಲ್ 3 ಗ್ಲಾಸ್. ನೋಡಿ, ಅದರಲ್ಲಿ ಚಿಲ್ಲಿ ಹಾಕ್ಕೊತಾ ಇದ್ದಾರೆ. ಚಿಲ್ಲಿ ಮತ್ತು ಕೊಬ್ಬರಿ ಮತ್ತು ಕರಿಬೇವು ಸೊಪ್ಪು ನೋಡಿ ಇಷ್ಟೊಂದು ಹಾಕ್ಕೊಂಡು ಮಿಕ್ಸ್ ಮಾಡೋ ಅಂಥದ್ದು. ನೋಡಿ, ಇದರಲ್ಲೇನೆ ಪುಡಿ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಪುಡಿ ಉಪ್ಪು ಸ್ವಲ್ಪ, ಅರ್ಶಿನ ಪುಡಿ 1 ಸ್ಪೂನು. ನೋಡಿ, ಇದರಲ್ಲಿ ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದಾರೆ. ಎಳ್ಳು ಜಸ್ಟ್ ಒಂದು ಸ್ಪೂನು ಎಳ್ಳು ಹಾಕ್ಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು. ನೋಡಿ, ಇಷ್ಟೊಂದೆಲ್ಲ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡೋ ಅಂಥದ್ದು. ನೋಡಿ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈಗ ರವಾ ಮಸಾಲ ದೋಸೆ ಹಾಕ್ತಾ ಇದ್ದಾರೆ. ನೋಡಿ, ಇದು ಅತಿಥಿ ಸ್ಟೈಲಲ್ಲಿ ಇದು ಮಾಡೋಂಥದ್ದು. ಇದು ಎಣ್ಣೆನಾ? ನೋಡಿ, ಅದ್ರ ಮೇಲ್ಗಡೆ ಎಣ್ಣೆ. ನೋಡಿ, ತವ ಮೇಲೆ ಹಾಕಿ ಜಸ್ಟ್ 1 ನಿಮಿಷ ಆಗಿದೆ. 1 ನಿಮಿಷ ಆದ್ಮೇಲೆ ನೋಡಿ ಈ ತರ ಮಾಡ್ಕೊಂತ ಇದ್ದಾರೆ. ಜಸ್ಟ್ ಎಲ್ಲ ಮಸಾಲೆನೂ ಈ ತರ ಮ್ಯಾಶ್ ಮಾಡ್ಕೊಂಡು ಹೋಲ್ಸ್ ಎಲ್ಲಾನು ನೀಟಾಗಿ ಕಂಪ್ಲೀಟ್ ಆಗಿ ಈ ತರ ಬಂದ್ ಮಾಡಾಕ್ತಾರೆ. ಅದ್ರ ಮೇಲ್ಗಡೆ ಮಸಾಲೆ, ಕೆಂಪು ಚಟ್ನಿ ಮಸಾಲ. ನೋಡಿ, ಮಸಾಲ ಕಂಪ್ಲೀಟ್ ಆಗಿ ಈ ತರ ಮಾಡ್ಕೊಂಡಿದ್ದಾರೆ. ಈಗ ಇದನ್ನ ಕಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಅದ್ರ ಮೇಲ್ಗಡೆ ಆಲೂಗಡ್ಡೆ ಪಲ್ಯ ಹಾಕ್ಬಿಟ್ಟು ನೋಡಿ ಇದನ್ನ ರೋಲ್ ಮಾಡ್ಕೊಡೋಂಥದ್ದು.
ಸ್ನೇಹಿತರೆ ನೋಡಿದ್ರಲ್ಲ ಒಂದು ರವೆ ಮಸಾಲೆ ದೋಸೆ ಯಾವ ರೀತಿ ಒಂದು ಅತಿಥಿ ಗ್ರ್ಯಾಂಡಲ್ಲಿ ಮಾಡ್ತಾರೆ ಅಂತ ಬಿಟ್ಟು. ಇದಂತೂ ನೀವು ಇನ್ನೂ ಇದುವರೆಗೂ ಈ ಥರ ಒಂದು ಟೇಸ್ಟ್ ಮಾಡಿಲ್ಲ ಅಂದರೆ ನೋಡಿ, ಯಾವಾಗಾದರೂ ಈ ಕಡೆ ಒಂದು ಸರ್ಜಾಪುರ ರೋಡ್ ಕಡೆ ಬಂದಾಗ ಅತಿಥಿ ಗ್ರ್ಯಾಂಡಲ್ಲಿ ಒಂದ್ಸತಿ ಈ ಥರ ಒಂದು ಟೇಸ್ಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ನಾನು ಟೇಸ್ಟ್ ಮಾಡಿದೆ, ಇದೇ ಒಂದು ರವೆ ಮಸಾಲೆ ದೋಸೆ ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.